ಇಲ್ಲಿ ಸಂತ್ರಸ್ತರ ಬದುಕು ಬೀದಿಗೆ ಬಿದ್ದಿದೆ. ಕೇವಲ ಕೋಗಿಲು ಕ್ರಾಸ್ನಲ್ಲಿ ಮಾತ್ರ ಅಲ್ಲ, ಕೋಗಿಲು ಕ್ರಾಸ್ನ ಜನಗಳಿಗೆ ಸರ್ಕಾರ ಮಿಡಿತಾ ಇದೆ. ಆದ್ರೆ ಬೇರೆ ಕಡೆ ಅನೇಕ ಕಡೆಗಳಲ್ಲಿ ಸಂತ್ರಸ್ತರ ಬದುಕು ಬೀದಿಗೆ ಬಿದ್ದಿದೆ. ಅಲ್ಲಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬೀದಿಯಲ್ಲಿ ಬದುಕು, ಸರ್ಕಾರದ ವಿರುದ್ಧ ಸಿಡಿದೆದ್ದ ನಿವಾಸಿಗಳು, ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಕಳೆದುಕೊಂಡ ನಿವಾಸಿಗಳ ಅಳಲು. ಎಲ್ಲರೂ ಮನುಷ್ಯರೇ ಸ್ವಾಮಿ, ಕೇವಲ ಕೋಗಿಲು ಕ್ರಾಸ್ನವ್ರು ಮಾತ್ರ ಅಲ್ಲ, ಎಲ್ಲರೂ ಮನುಷ್ಯರೇ. ಈಗ ಸೂರು ಕೊಡಕ್ಕಾಗಲ್ಲ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಸರ್ಕಾರದವರು ಈ ಬೇರೆ ಬೇರೆ ಕಡೆ ಮನೆ ಕಳ್ಕೊಂಡವ್ರಿಗೆ. ಪಾಪ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ನಾವು ಬೀದಿಲಿದ್ದೀವಿ, ನಮಗೂ ಸ್ವಲ್ಪ ಕರುಣೆ ತೋರಿಸಿ ಅಂತ ಸರ್ಕಾರದ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೋಗಿಲು ಕ್ರಾಸ್ನಲ್ಲಿ ಇಲ್ಲಿ ವಿಶೇಷ ಸೌಲಭ್ಯಗಳನ್ನ ಒದಗಿಸಲಾಗ್ತಾ ಇದೆಯಾ ಅಂತ ಪ್ರಶ್ನೆ. ಯಾಕಂತಂದ್ರೆ ಅಲ್ಲಿ ಅವ್ರಿಗೆ ಅಡುಗೆ ಮತ್ತೊಂದು ಪ್ರತಿಯೊಂದು ಅವರು ಬೀದಿನಲ್ಲಿ ಟೆಂಟ್ ಹಾಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ವ್ಯವಸ್ಥೆಗಳು ದೊರಕ್ತಾ ಇದ್ದಾವೆ, ಹೇಗೆ ಅನ್ನೋದು ಗೊತ್ತಿಲ್ಲ, ಬೇರೆ ಬೇರೆ ಕಡೆಯಿಂದ ಸಿಗ್ತಾ ಇದೆ ಅನ್ಸುತ್ತೆ. ಒಟ್ಟಿನಲ್ಲಿ ಅವ್ರಿಗೆ ವ್ಯವಸ್ಥೆಗಳು ದೊರಕ್ತಾ ಇದ್ದಾವೆ. ಅವ್ರಿಗೆ ಪರ್ಯಾಯವಾಗಿ ಮನೆ ಕೊಡೋದಕ್ಕೆ ಸರ್ಕಾರ ಆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮೀಟಿಂಗ್ ಬೇರೆ ಕರೆದಿದೆ. ಅದೇ ರೀತಿ ಜಿಬಿಎ ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ, ನಮ್ಮ ಕನ್ನಡದವ್ರಿಗೆ, ನಮ್ಮ ಜನಗಳಿಗೆ, ಕರ್ನಾಟಕದವರಿಗೆ ಮನೆ ಇಲ್ಲದೆ ಅವರುಗಳು ಕೂಡ ಪರದಾಡ್ತಾ ಇದ್ದಾರೆ. ಅವರುಗಳ ಮನೆಗಳನ್ನ ಕೂಡ ತೆರವುಗೊಳಿಸಲಾಗಿದೆ. ಅವರ ಬಗ್ಗೆ ಇಲ್ಲದ ಕರುಣೆ, ಪ್ರೀತಿ, ಆತುರ ಮತ್ತು ಮುತುವರ್ಜಿ ಸರ್ಕಾರಕ್ಕೆ ಈ ಕೇರಳ ಸಪೋರ್ಟ್ ಇರ್ತಕ್ಕಂಥ ಈ ಕೋಗಿಲು ಕ್ರಾಸ್ನ ನಿವಾಸಿಗಳಿಗೆ ಮಾತ್ರವಷ್ಟೇ ಯಾಕೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಫಕೀರ್ ಬಡಾವಣೆಯಲ್ಲಿ ಇದ್ದಂತಹ ಮನೆಗಳನ್ನ ತೆರವುಗೊಳಿಸಿದ ನಂತರ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಬೇರೆ ಕಡೆ ಸೂರನ್ನ ಕಲ್ಪಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತೆರವು ಮಾಡಿದಂತ ವಿಚಾರವಾಗಿ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಕೇವಲ ಇಲ್ಲಿರೋರಿಗೆ ಮಾತ್ರ ಸೂರನ್ನ ಕಲ್ಪಿಸಿಕೊಡ್ತೀರಿ ಮಾನವೀಯತೆ ದೃಷ್ಟಿಯಿಂದ, ಆದ್ರೆ ನಮಗಿಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಮ ಹೆಸರು? ಪರ್ವೀನ್ ತಾಜ್ ಮೇಡಮ್. ಸರ್ ಪರ್ವೀನ್ ತಾಜ್ ಅವರ. ಪರ್ವೀನ್ ತಾಜ್ ಅವರು ನಿಮ್ಮನೇಲಿ ಎಲ್ಲಿತ್ತು? ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ, ಬರೀ ಫಕೀರವ್ರ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ, ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗಂತೆ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು, ಅವರೇ ಬಂದು ಹೊಡೆದಾಕ್ ಹೋಗಿರೋದು. ನಾವ್ ಕಟ್ಟಕ್ ನಮ್ಮ ಹತ್ರ ಮತ್ತೆ ಕಾಸಿಲ್ಲ, ನಾವ್ ಇಲ್ಲಿ ಅಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ನಮಗ್ ಮನೆ ಇಲ್ಲ ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಹೋಗ್ಬೇಕು ಸರ್. ಈಗ ನಿಮ್ಗೆ ಮನೆ ಕೊಡಲ್ವತ್ತಾ? ಇಲ್ಲ, ನಮಗ್ ಕೊಡಲ್ವಂತ ಮನೆ. ಈಗ ಎಲ್ಲಿದ್ರ ನೀವು? ಎಲ್ಲಿ ವಾಸ ಮಾಡ್ತೀರಾ? ನಾವ್ ಇಲ್ಲಿ ಅಲ್ಲಿ ಬೀದಿನಲ್ಲಿ ಬಿದ್ದಿದ್ದೀವಿ ನಾವು. ನಮಗ್ ಮನೆನೇ ಕೊಡಲ್ವಂತ, ನಾವೆಲ್ಲ ಹೋಗ್ಬೇಕು ಮನೆ ಇಲ್ಲ ಹತ್ರ. ನೀವು ಕೇಳಿಲ್ವಾ ಯಾರಿಗೂ ನಮ್ಗೆ ಯಾಕಿಲ್ಲ ಅಂತ? ಇಲ್ಲ, ನಿಮಗ್ ಪಾಯ ಇದೆ ಅಂತ ಹೇಳ್ತಾ ಇದಾರೆ. ಕೊಡ್ತೀವಿ ಇನ್ನೂ ಲೇಟು ಇದೆ. ಇವಾಗ 3 ತಿಂಗಳಾಯ್ತು ನಮ್ದು ಹೊಡೆದಾಕಿ ಇದ್ ಮಾಡಿ. ನಾವು ಅದು ಇದು ಎಲ್ಲ ಎತ್ಕೊಂಡೋಗಿ ಬಿಟ್ಟು ನಮ್ ರಿಲೇಷನ್ ಅವ್ರ ಮನೆ, ಇವ್ರ ಮನೆಯಲ್ಲಿ ನಾವಿದ್ದೀವಿ. ನಮ್ಗೂ 4 ಮಕ್ಕಳು ಎತ್ಕೊಂಡೋಗಿ ನಾನು ಹಾಸ್ಟೆಲ್ ಬಿಟ್ಟಿದ್ದೀನಿ. ನಾನು ಜಾತ್ರೆ ವ್ಯಾಪಾರ ಮಾಡೋದು ಫುಟ್ಬಾತ್ ಅಲ್ಲಿ, ಅದು ಇದು ಹಾಕೊಂಡು ಎಲ್ಲಿ ಅಣ್ಣ ಕುಡಿಸಿರೋ, ಎಲ್ಲಿ ದೇವ್ರ ಯಾವ್ದೇ ಒಂದು ಫಂಕ್ಷನ್ ಆಯ್ತೋ, ಯಾವ್ದೋ ಒಂದು ಸಂತೆನೋ ಬೀದಿನೋ ಆತರ ನಾವು ಜೀವನ ಮಾಡ್ತಾ ಇರೋದು. ನಾವೇನ್ ಮಾಡ್ಬೇಕು? 3 ತಿಂಗಳು ಹೊಡೆದಾಕಿರೋ ಮನೆಗಳು ಲೆಕ್ಕ ಇಲ್ವಾ? ನಾವೆಲ್ಲ ಕಲ್ಲುಗಳು ಮಣ್ಣುಗಳು ತಿರ್ಗಾ ಕಟ್ಟ ಜಾಗ ಕೊಡ್ತಾರಂತ ತಿರ್ಗಾ ಎಲ್ಲ ಒಂದೊಂದೊಂದೊಂದ್ ಎತ್ತಿ ಎಲ್ಲ ಎತ್ತಿಕೊಂಡು ಎಲ್ಲ ಗುಡ್ಡೆ ಹಾಕೊಂಡು ಎಲ್ಲ ಎಟ್ಕೆಗಳೆಲ್ಲ ಜೋಡಿಸಿದ್ವಿ, ಎಲ್ಲ ಹೊಡೆದಾಕಿರೋದು ನೋಡಿ, ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಬಂದು ಇಲ್ದೆಲ್ಲ 35 ರೂಪಾಯಿ ಎಲ್ಲಿಂದ ಬರುತ್ತೆ ಸರ್? ಇಟ್ಕೆ ಕಲ್ಲು ಎಷ್ಟು ಸರ್? 30. ಆಯ್ತು ಅಮ್ಮ, ಈಗ ನೀವು ಇಲ್ಲಿಗೆ ಬಂದ್ರಲ್ಲ, ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ನೀವು ಇಲ್ಲಿ ವಾಸ ಮಾಡ್ಕೊಂಡಿದ್ರಿ? ಇಲ್ಲಿ ವಾಸ ಮಾಡ್ಕೊಂಡಿರೋದು ಸರ್ ನಾವು ಕನಿಷ್ಠ ಒಂದು 5 ವರ್ಷ ಆಗ್ತೈತೆ ಸರ್. ಎಲ್ಲಿದ್ರಿ ಮುಂಚೆ ನಾವು ಕೆಳಗಡೆ ಇದ್ವಿ ಸರ್, ಬಾಡಿಗೆ ಮನೆಯಲ್ಲಿ ನಾಗವಾರದಲ್ಲಿ ಇದ್ವಿ. ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಬಾಡಿಗೆ ಮನೆ ಸರ್, ಸ್ವಂತ ಮನೆ ಅಂತೂ ಅಲ್ಲ. ಎಲ್ಲಂದ್ರೆ ಅಲ್ಲಿ ಇರ್ಲೇಬೇಕಲ್ವಾ? ಕಾರ್ಡ್ ಎಲ್ಲ ಇರೋದು ಅಡ್ರೆಸ್ ಎಲ್ಲ ಯಾರು ಮಾಡ್ಕೊಟ್ರು ಇವೆಲ್ಲ ನಿಮ್ಗೆ? ರೇಷನ್ ಕಾರ್ಡ್ ಗೌಡವರೇ ಮಾಡ್ಕೊಟ್ಟಿರೋದು. ಯಾರು ಮಾಡ್ಕೊಟ್ರು? ಕೃಷ್ಣ ಬೈರೇಗೌಡವರು. ಸರ್ಕಾರ ಏನೇನ್ ಮಾಡ್ಕೊಟ್ರು ನಿಮ್ಗೆ? ಇದು ರೇಷನ್ ಕಾರ್ಡ್, ಇದು ಇಲ್ಲೇ ಅಡ್ರೆಸ್, ಇದು ವೋಟರ್ ಐಡಿನೂ ಇದೆ ನೋಡಿ ಇಲ್ಲಿ. ಯಾರು ವೋಟರ್ ಐಡಿ ಯಾರು ಮಾಡ್ಕೊಟ್ಟಿದ್ದು? ಸರ್ಕಾರದವರೇ ಮಾಡ್ಕೊಟ್ಟಿರೋದು. ಕೃಷ್ಣ ಬೈರೇಗೌಡವ್ರು, ಬೇರೆಯವ್ರು ಯಾರು ಮಾಡ್ತಾರೆ ನೋಡಿ? ಬರೆಯುವಾಗ ಎಲ್ಲರೂ ಹೋಗಿ ಬರೀತಿ ಸರ್, ಇವರೇ ಅವರೇ ಅನ್ನೋದಲ್ಲ ನೋಡಿ. ನಮ್ದು ಭೀಮ್ನಗರ್ದೆ, ನಾವ್ ಎಲ್ಗೋಗ್ಬೇಕು? ಏನು ಹೇಳ್ತಾರ, ಕೊಡ್ತೀವಿ ಅಂತ ಹೇಳ್ತಾರೆ, ಏನು ಮಾತಾಡ್ತಾರಲ್ಲ. ಬರ್ತಾರೆ ಹೋಗ್ತಾರೆ ಇದೇ ನಡೀತೈತೆ. ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಗೊತ್ತೇ ಆಗ್ತಾ ಇಲ್ಲ ಸರ್. ಯಾರು ಏನ್ ಮಾತಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ ನ್ಯೂಸ್ ತೊಳೆ ಗೊತ್ತಾಗ್ತೈತೆ.
ನಾವ್ ಇಷ್ಟು ದಿವಸ ಕಟ್ಟೋವರೆಗೂ ತುಂಬಾವರೆಗೂ ಬಂಡೆ ಮುಚ್ಚಿ ತುಂಬಾವರೆಗೂ ನಾವ್ ಆ ಕಾಲದಿಂದ ಇಲ್ಲಿ ಬಂಡೆ ಹೊಡ್ಕೊಂಡು ಬಂಡೆ ಕೆಲಸ ಮಾಡ್ಕೊಂಡು ಈಗ ಅಲ್ಲಿ ಯಾರೋ ಒಬ್ರು ಬಂದು ಅಲ್ಲಿರೋ ಮನೆಗಳು ತೋರಿಸ್ತಾರೆ, ನಿಮ್ದಾಕ್ ತೋರಿಸ್ತಾ ಇಲ್ಲ? ನಮ್ದು ತೋರಿಸ್ತಾ ಇದೆ, ಅಲ್ಲಿದಾನಲ್ಲ ನಮ್ದು. ಅಲ್ಲಿದೆಯಲ್ಲ, ಅಲ್ಲಿ ಬಂದ್ ನೋಡಿ, ಅಲ್ಲಿ ಬಂದ್ ನೋಡಿ. ನಾವು 30-40 ವರ್ಷದಿಂದ ಇಲ್ಲೇ ಬಂಡೆ ಮಾಡ್ಬೇಕು. ಅಕ್ಕ, ಈಗ ನೀವು 5 ವರ್ಷ ಆಯ್ತು ಅಂದ್ರಲ್ಲ ಇಲ್ಲಿಗೆ ಬಂದು, ನಿಮ್ಗೆ ಇಲ್ಲಿ ಯಾರು ಕರ್ಕೊಂಡ್ ಬಂದ್ರು? ನೀವೇ ಬಂದಿದ್ದ? ಸರ್ ನೋಡಿ, ಎಲ್ಲಾರು ಬಂದು ಇದ್ ಮಾಡ್ಕೊಂಡು ಎಲ್ಲಾ ಬಡವ್ರಿಗೆ ಮನೆಗಳು ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾವೂನು ಬಂದ್ವಿ, ಕೇಳ್ಕೊಡ್ವಿ, ಅಮ್ಮ ಹಾಕೊಡ್ರಿ, ಇದ್ ಮಾಡ್ಕೊಡ್ರಿ, ಕಟ್ಕೊಡ್ರಿ, ಮಣ್ಣುಗಳು ಗಿಣ್ಣಗಳು ತುಂಬಿಸ್ಕೊಡ್ರಿ, ನೀವು ಅವ್ರಿಗೆ ಮಣ್ಣುಗಳಿಗೆ ದುಡ್ಡು ಕೊಟ್ಬಿಟ್ಟು ನೀವು ತಗೊಂಡ್ಬಂದು ನೀವು ತುಂಬಿಸ್ಕೊಂಡು ನೀವು ಇದ್ ಮಾಡ್ಕೊಡ್ರಿ ಅಂದ್ರು. ನಾವು ಪ್ರತಿಯೊಂದಕ್ಕೂ ಕೊಟ್ಟಿ ಪ್ರತಿಯೊಂದಕ್ಕೂ ಇದ್ ಮಾಡೇ ನಾವು ಮಾಡ್ಕೊಂಡಿರೋದು. ಇವಾಗ ನಾವು ಕೇಳೋದು ಒಂದೇ, ಇವಾಗ ಇದು ಬಂಡೆ ಇತ್ತಲ್ಲ, ಮಣ್ಣು ತುಂಬಿಸೋವಾಗ ಯಾಕೆ ಬಂದಿಲ್ಲ, ಯಾಕೆ ಕೇಳಿಲ್ಲ? ಅವಾಗ ಕೇಳಿದ್ರೆ ನಾವು ಪಾಯ ಆಗ್ತಾ ಇದ್ವಾ, ನಾವು ಮಣ್ಣು ತುಂಬಿಸ್ತಾ ಇದ್ವಾ, ನಾವು ಇದ್ ಮಾಡ್ತಾ ಇದ್ವಿ. ಇವಾಗ ಮಣ್ಣುಗೆಲ್ಲ ತುಂಬಿಸಿ ಎಲ್ಲ ಇದಾದ್ಮೇಲೆ ತಾನೆ ಇವಾಗ ನಿಮ್ಗೆ ಒಂದು ನೆಲ, ಇವಾಗ ಇದೊಂದು ನೆಲ ಅಂತ ನಿಮ್ ಕಣ್ಣು ಕಾಣಿಸ್ತಾ ಇರೋದು. ಇವಾಗ ಬಂಡೆ ಇದ್ದು ಕೊಳಕೆ ನೀರು ಆ ಕಡೆಯವ್ರಿಗೆ ಮಾತ್ರ ಕೊಡ್ತಾರೆ, ಈ ಕಡೆಯವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ. ಹೌದು, ಅದ್ ಕಡೆ ಫಕೀರ್ ಅಂದ್ರೆ ಆಗ ನಾವು ಫಕೀರ್ ತಾನೆ, ನಾವ್ಯಾರು ಹೇಳಿ? ಹಂಗಾರೆ ಅದ್ ಕಡೆ ಇರೋ ಜನ ನಾವ್ ಜನ ಅಲ್ವಾ? ಕೆಳಭಾಗಕ್ಕೆ ಬಂದಾಗ ಇಲ್ಲಿ 3 ತಿಂಗಳ ಹಿಂದೆ ಒಂದಷ್ಟು ಮನೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು, ಎಲ್ಲವನ್ನೂ ಕೂಡ ಹೊಡೆದಾಕಿದ್ರು. ಆದ್ರೆ ನಮಗೆ ಮಾನವೀಯ ದೃಷ್ಟಿಯಿಂದ ಸೂರನ್ನ ಕಲ್ಪಿಸಿಕೊಡುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ, ಬೇರೆಯವರಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನ ನಾವೆಲ್ಲರೂ ಕೂಡ ಹೋಗಿ ಅವರ ಮನೆಗಳ ಮುಂದೆ ನೇಣನ್ನ ಹಾಕಿಕೊಳ್ತೀವಿ ಅಂತೇಳಿ ಕಣ್ಣೀರನ್ನ ಕೂಡ ಹಾಕ್ತಾರೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಂತ್ರಸ್ತರ ಬದುಕು ಬೀದಿಗೆ ಬಿದ್ದಿದೆ. ಕೇವಲ ಕೋಗಿಲು ಕ್ರಾಸ್ನಲ್ಲಿ ಮಾತ್ರ ಅಲ್ಲ, ಕೋಗಿಲು ಕ್ರಾಸ್ನ ಜನಗಳಿಗೆ ಸರ್ಕಾರ ಮಿಡಿತಾ ಇದೆ. ಆದ್ರೆ ಬೇರೆ ಕಡೆ ಅನೇಕ ಕಡೆಗಳಲ್ಲಿ ಸಂತ್ರಸ್ತರ ಬದುಕು ಬೀದಿಗೆ ಬಿದ್ದಿದೆ. ಅಲ್ಲಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬೀದಿಯಲ್ಲಿ ಬದುಕು, ಸರ್ಕಾರದ ವಿರುದ್ಧ ಸಿದ್ದೆದ್ದ ನಿವಾಸಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಕಳೆದುಕೊಂಡ ನಿವಾಸಿಗಳ ಅಳಲು. ಎಲ್ಲರೂ ಮನುಷ್ಯರೇ ಸ್ವಾಮಿ, ಕೇವಲ ಕೋಗಿಲು ಕ್ರಾಸ್ನವ್ರು ಮಾತ್ರ ಅಲ್ಲ, ಎಲ್ಲರೂ ಮನುಷ್ಯರೇ. ಈಗ ಸೂರು ಕೊಡಕ್ಕಾಗಲ್ಲ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಸರ್ಕಾರದವರು ಈ ಬೇರೆ ಬೇರೆ ಕಡೆ ಮನೆ ಕಳ್ಕೊಂಡವ್ರಿಗೆ. ಪಾಪ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ನಾವು ಬೀದಿಲಿದ್ದೀವಿ, ನಮಗೂ ಸ್ವಲ್ಪ ಕರುಣೆ ತೋರಿಸಿ ಅಂತ ಸರ್ಕಾರದ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೋಗಿಲು ಕ್ರಾಸ್ನಲ್ಲಿ ಇಲ್ಲಿ ವಿಶೇಷ ಸೌಲಭ್ಯಗಳನ್ನ ಒದಗಿಸಲಾಗ್ತಾ ಇದೆಯಾ ಅಂತ ಪ್ರಶ್ನೆ. ಯಾಕಂತಂದ್ರೆ ಅಲ್ಲಿ ಅವ್ರಿಗೆ ಅಡುಗೆ ಮತ್ತೊಂದು ಪ್ರತಿಯೊಂದು ಅವರು ಬೀದಿನಲ್ಲಿ ಟೆಂಟ್ ಹಾಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ವ್ಯವಸ್ಥೆಗಳು ದೊರಕ್ತಾ ಇದ್ದಾವೆ, ಹೇಗೆ ಅನ್ನೋದು ಗೊತ್ತಿಲ್ಲ, ಬೇರೆ ಬೇರೆ ಕಡೆಯಿಂದ ಸಿಗ್ತಾ ಇದೆ ಅನ್ಸುತ್ತೆ. ಒಟ್ಟಿನಲ್ಲಿ ಅವ್ರಿಗೆ ವ್ಯವಸ್ಥೆಗಳು ದೊರಕ್ತಾ ಇದ್ದಾವೆ. ಅವ್ರಿಗೆ ಪರ್ಯಾಯವಾಗಿ ಮನೆ ಕೊಡೋದಕ್ಕೆ ಸರ್ಕಾರ ಆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮೀಟಿಂಗ್ ಬೇರೆ ಕರೆದಿದೆ. ಅದೇ ರೀತಿ ಜಿಬಿಎ ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ, ನಮ್ಮ ಕನ್ನಡದವ್ರಿಗೆ, ನಮ್ಮ ಜನಗಳಿಗೆ, ಕರ್ನಾಟಕದವರಿಗೆ ಮನೆ ಇಲ್ಲದೆ ಅವರುಗಳು ಕೂಡ ಪರದಾಡ್ತಾ ಇದ್ದಾರೆ. ಅವರುಗಳ ಮನೆಗಳನ್ನ ಕೂಡ ತೆರವುಗೊಳಿಸಲಾಗಿದೆ. ಅವರ ಬಗ್ಗೆ ಇಲ್ಲದ ಕರುಣೆ, ಪ್ರೀತಿ, ಆತುರ ಮತ್ತು ಮುತುವರ್ಜಿ ಸರ್ಕಾರಕ್ಕೆ ಈ ಕೇರಳ